ಆಫ್ರಿಕಾದ ಸೆರಗಿನಲ್ಲೊಂದು ಹಿಂದೂ ದೇಶ. ಈ ದೇಶದಲ್ಲೂ ನಡೆಯುತ್ತಿದೆ ಗಂಗೆಗೆ ನಮನ. ನಿತ್ಯ ಮೊಳಗುತ್ತಿದೆ ಹರಹರ ಮಹಾದೇವ್. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ದ್ವೀಪ ದೇಶ. ಅಲ್ಲಿ ಕಾಲಿಡುತ್ತಿದ್ದಂತೆ ನಿಮಗೆ ನೀಲಿ ಸಮುದ್ರ, ಬಿಳಿ ಮರಳಿನ ಕಡಲ ತೀರಗಳು ಸ್ವಾಗತಿಸುತ್ತವೆ ನಿಜ. ಆದರೆ ಅದೇ ತೀರದಲ್ಲಿ ವಿದೇಶಿ ನೆಲದ ಮಧ್ಯೆ ಹರಹರ ಮಹಾದೇವ ಎಂಬ ಶಿವನ ಜಯಕಾರಗಳು ಮೊಳಗುತ್ತವೆ. ಆ ಸಮುದ್ರದ ಭೋರ್ಗರಿತದ ಸನಾತನದ ಸದ್ದು ಜೋರಾಗಿ ಕೇಳುತ್ತಿದೆ. ಯೋಚಿಸಿ ನೋಡಿ, ಆಫ್ರಿಕಾ ಖಂಡದ ಹತ್ತಿರವಿರುವ ಒಂದು ದೇಶದಲ್ಲಿ ಮಹಾಶಿವರಾತ್ರಿ ಎಂದು ಲಕ್ಷಾಂತರ ಜನ ಬಿಳಿ ಬಟ್ಟೆ ಧರಿಸಿ ಕಾವಡ್ ಹೊತ್ತು ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ಭಾರತದ ಹರಿದ್ವಾರದ ಗಂಗೆಯನ್ನೇ ಹೋಲುವ ಗಂಗಾ ತಲಾಬ್ ಎನ್ನುವ ಪವಿತ್ರ ಸರೋವರ ಅಲ್ಲಿ ಅಸ್ತಿತ್ವದಲ್ಲಿದೆ. ಇದೆಲ್ಲ ನಿಮಗೆ ನೋಡಸಿಗುವುದು ಮಾರಿಷಸ್ನಲ್ಲಿ. ಭಾರತದಿಂದ ಮಾರಿಷಸ್ವರೆಗೆ ಸನಾತನ ಧರ್ಮ. ಮಾರಿಷಸ್ ದೇಶದಲ್ಲಿ ಆಳವಾದ ಭಾರತೀಯ ಬೇರುಗಳಿವೆ. 1834ರಿಂದ 1920ರ ನಡುವೆ ಬ್ರಿಟಿಷರು ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡಲು ಭಾರತದಿಂದ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರನ್ನು ಇಲ್ಲಿಗೆ ಕರೆತಂದಿದ್ದರು. ಇವರು ಕೇವಲ ಶ್ರಮಿಕರಾಗಿರಲಿಲ್ಲ, ತಮ್ಮೊಂದಿಗೆ ಭಾರತದ ಸಂಸ್ಕೃತಿ, ಸಂಸ್ಕಾರ ಮತ್ತು ಸನಾತನ ಧರ್ಮವನ್ನೂ ಹೊತ್ತು ತಂದರು. ಮಾರಿಷಸ್ನ ಸನಾತನ ಸಂಪರ್ಕದ ಪ್ರಮುಖ ಕೊಂಡಿ ಗಂಗಾ ತಲಾಬ್ ಅಥವಾ ಗ್ರ್ಯಾಂಡ್ ಬೇಸಿನ್. 1872ರಲ್ಲಿ ಪಂಡಿತ ಜಬ್ಬುದಾಸ್ ಎಂಬವರಿಗೆ ಈ ಸರೋವರದ ಬಗ್ಗೆ ದೈವಿಕ ದರ್ಶನವಾಯಿತು ಎಂದು ಹೇಳಲಾಗುತ್ತದೆ. 1898ರಲ್ಲಿ ಹರಿದ್ವಾರದಿಂದ ಪವಿತ್ರ ಗಂಗಾ ಜಲವನ್ನು ತಂದು ಈ ಸರೋವರದಲ್ಲಿ ಬೆರೆಸಲಾಯಿತು. ಇಂದು ಇಲ್ಲಿರುವ 108 ಅಡಿ ಎತ್ತರದ ಶಿವನ ಪ್ರತಿಮೆ ಮತ್ತು ಅಷ್ಟೇ ಎತ್ತರದ ದುರ್ಗಾ ಮಾತೆಯ ಪ್ರತಿಮೆ ಮಾರಿಷಸ್ನಲ್ಲಿ ಸನಾತನದ ಸೊಬಗಿನ ಹೆಮ್ಮೆಯಾಗಿದೆ. ಮಾರಿಷಸ್ ದೇಶದಲ್ಲಿ ಪ್ರಧಾನಿ ಮತ್ತು ಅಧ್ಯಕ್ಷರಂತಹ ಉನ್ನತ ಹುದ್ದೆಗಳಲ್ಲಿ ಹಿಂದೂಗಳು ಆಯ್ಕೆಯಾಗುತ್ತಾರೆ. ಸರ್ಕಾರವು ದೀಪಾವಳಿ, ಹೋಳಿ, ಗಣೇಶ ಚತುರ್ಥಿಯಂತಹ ಹಬ್ಬಗಳಿಗೆ ರಾಷ್ಟ್ರೀಯ ರಜಾದಿನ ಘೋಷಿಸಿದೆ. ಇಷ್ಟೇ ಅಲ್ಲ, ಅಲ್ಲಿನ ನೋಟುಗಳ ಮೇಲೆ ಫ್ರೆಂಚ್ ಮತ್ತು ಇಂಗ್ಲಿಷ್ ಜೊತೆಗೆ ಹಿಂದಿ ಮತ್ತು ತಮಿಳು ಭಾಷೆಯನ್ನು ಕಾಣಬಹುದು. ಅಷ್ಟೇ ಏಕೆ, ಸಂಸತ್ತಿನ ಕಾನೂನಿನ ಮೂಲಕ ರಾಮಾಯಣ ಸೆಂಟರ್ ಅನ್ನು ಸ್ಥಾಪಿಸಿ ಭಾರತೀಯ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಲಾಗುತ್ತಿದೆ. ಹಿಂದೂಗಳು ಜೊತೆ ಅಲ್ಲಿನ ಜನರೆಲ್ಲೀ ಸೇರಿ ಹಿಂದೂ ಹಬ್ಬಗಳನ್ನು ಆಚರಿಸುತ್ತಾರೆ. ಮಹಾಶಿವರಾತ್ರಿಯ ಕಾವಡಿ ಯಾತ್ರಾ ಇಲ್ಲಿನ ಪ್ರಮುಖ ಹಬ್ಬವಾಗಿದೆ. ಎರಡು 2022ರ ಜನಗಣತಿಯ ಪ್ರಕಾರ ಮಾರಿಷಸ್ನ ಒಟ್ಟು ಜನಸಂಖ್ಯೆ 1.26 ಕೋಟಿಯಲ್ಲಿ ಸರಿಸುಮಾರು 47.81ರಷ್ಟು ಜನರು ಹಿಂದೂ ಧರ್ಮವನ್ನು ಅನುಸರಿಸುತ್ತಾರೆ. ಅಂದರೆ ಸರಿಸುಮಾರು 5,89,000 ಜನರು ತಮ್ಮನ್ನು ಹಿಂದೂಗಳೆಂದು ಗುರುತಿಸಿಕೊಂಡಿದ್ದಾರೆ. ಕೆಲವು ಸಮೀಕ್ಷೆಗಳ ಪ್ರಕಾರ ಇನ್ನೊಂದು ದಶಕದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಲಿದ್ದಾರೆ ಅನ್ನೋದು ಗಮನಿಸಬೇಕಾದ ಅಂಶ. ನೇಪಾಳ ಮತ್ತು ಭಾರತದ ನಂತರ ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂ ಬಹುಸಂಖ್ಯಾತರನ್ನು ಹೊಂದಿರುವ 3ನೇ ದೇಶ ಮಾರಿಷಸ್. ಆಫ್ರಿಕಾ ಖಂಡದಲ್ಲೇ ಹಿಂದೂ ಧರ್ಮವು ಬಹುಸಂಖ್ಯಾತ ಧರ್ಮವಾಗಿರುವ ಏಕೈಕ ದೇಶ ಮಾರಿಷಸ್. 130 ವರ್ಷಗಳ ಹಿಂದೆ ಬ್ರಿಟಿಷರಿಂದ ದಬ್ಬಾಳಿಕೆಗೆ ಒಳಗಾಗಿದ್ದ ಆ ಭಾರತೀಯರು ತಮ್ಮ ಶ್ರಮದಿಂದ ಈ ದ್ವೀಪವನ್ನು ಒಂದು ಸುಂದರ ಸ್ವರ್ಣ ದ್ವೀಪವನ್ನಾಗಿ ಬದಲಾಯಿಸಿದ್ದಾರೆ. ಮಾರಿಷಸ್ ಕೇವಲ ಪ್ರವಾಸಿ ತಾಣವಲ್ಲ, ಅನ್ಯ ನೆಲದಲ್ಲಿ ಸನಾತನ ಧರ್ಮ ಹೇಗೆ ಬೇರೂರಿದೆ ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ.